ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಯಾವಾಗೆಲ್ಲ ನಾವು ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡ್ತೀವೋ ಸ್ಟಾಕ್ ಮಾರ್ಕೆಟಲ್ಲಿ, ವಾರನ್ ಬಫೆಟ್ ಅವ್ರ ಹೆಸರಿಲ್ಲದೆ ನಾವು ಮುಗಿಸೋದಲ್ಲ. ಬಿಕಾಸ್ ಅವರು ಅಷ್ಟು ದೊಡ್ಡ ಸಾಧನೆಯನ್ನ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರ್ತಾರೆ. ಸೊ ಬೇಸಿಕಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೋ ರೀಡ್ಸ್ ಸೀರೀಸ್ ಆಗಿದೆ. ಬೇಸಿಕಲಿ ಒಂದು ಬುಕ್ ಅನ್ನ ತಗೊಂಡು ಇನ್ವೆಸ್ಟಿಂಗ್ ಆಗಿ ಫಿನಾನ್ಸ್ ರಿಲೇಟೆಡ್ ಬುಕ್ ಗಳಾಗಿರುತ್ತೆ. ಆ ಬುಕ್ ಅಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಯಬಲ್ ಲೆಸನ್ಸ್ ಗಳನ್ನ ಸಮರೈಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಸೀರೀಸ್ ಆಗಿದೆ ಇದು. ಮುಂಚೆನೂ ಕೂಡ ಸುಮಾರು ಬುಕ್ಸ್ ಗಳನ್ನ ರಿವ್ಯೂ ಮಾಡಿ ನಾವು ಹಾಕಿದೀವಿ, ಒಂದ್ಸತಿ ಚೆಕ್ ಮಾಡಬಹುದು ನೀವು ನಮ್ಮ ವಾಚ್ ಲಿಸ್ಟ್ ಅನ್ನ. ಇವತ್ತಿನ ವಿಡಿಯೋದಲ್ಲಿ ದ ಎಸೆಸ್ ಆಫ್ ವಾರನ್ ಬಫೆಟ್, ಈ ಒಂದು ಪುಸ್ತಕದಿಂದ ನಾವು ಕಲ್ತಿರ್ತಕ್ಕಂತಹ ವಿಷಯಗಳು, ಹಾಗೆ ಇದರಿಂದ ನಿಮಗೂ ಕೂಡ ಒಂದು ಬೆನಿಫಿಟ್ ಆಗ್ತಕ್ಕಂತಹ ವಿಷಯಗಳು ಯಾವ್ಯಾವ್ದಿದೆ ಈ ಪುಸ್ತಕದಲ್ಲಿ ಇನ್ವೆಸ್ಟಿಂಗ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಕಲಿಯಕ್ಕೆ ಹೋಗ್ತಾ ಇದೀವಿ. ಲಾರೆನ್ಸ್ ಕನಿಂಗಮ್ ಅನ್ನೋ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥ ಪುಸ್ತಕ. ಬಟ್ ಬೇಸಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ಬಾರ್ಕ್ಷೈರ್ ಹಾಥ್ವೆ, ಈ ಒಂದು ವಾರನ್ ಬಫೆಟ್ ಅವ್ರದೇ ಕಂಪನಿ, ಆನ್ಯುವಲ್ ಲೆಟರ್ಸ್ ಗಳು ಅವ್ರು ಕಳಿಸ್ತಕ್ಕಂತಹ ಒಂದು ಆನ್ಯುವಲ್ ಲೆಟರ್ಸ್ ಗಳನ್ನ ಸಮರೈಸ್ ಮಾಡಿ ಆ ಒಂದು ಸಮರೈಸೇಷನ್ ಆಗಿ ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಬರೆದಿರ್ತಕ್ಕಂತಹ ಒಂದು ಪುಸ್ತಕ. ಸೊ ಬೇಸಿಕಲಿ ವಾರನ್ ಬಫೆಟ್ ಅವರಿಂದ ಡೈರೆಕ್ಟ್ ಆಗಿ ಕಲಿತಕ್ಕಂತಹ ಪಾಯಿಂಟ್ಸ್ ಗಳಾಗಿರುತ್ತೆ ಈ ಬುಕ್ ಅಲ್ಲಿ ಬರ್ತಕ್ಕಂತಹ ವಿಷಯಗಳು. ಸೊ ಏನೇನೆಲ್ಲ ವಾರನ್ ಬಫೆಟ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪುಸ್ತಕದ ಮೂಲಕ ಅಂತ ಹೇಳ್ಕೊಂಡು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಮೊದಲನೇ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬುಕ್ ಇಂದು, ನೆವರ್ ಟೇಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಬೇಸ್ಡ್ ಆನ್ ದ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಈ ಒಂದು ಶಾರ್ಟ್ ಟರ್ಮ್ ಮೂವ್ಮೆಂಟ್ ಅಲ್ಲಿ ಡೈಲಿ ವೀಕ್ಲಿ ಆಗ್ತಕ್ಕಂತಹ ಫ್ಲಕ್ಚುಯೇಷನ್ಸ್ ಗಳನ್ನ ನೋಡಿಕೊಂಡು ಡಿಸಿಷನ್ಸ್ ನ ತಗೋಬೇಡಿ. ಯಾವಾಗಲೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನ ಯೋಚನೆ ಮಾಡಿ. ಇದನ್ನೇ ನಾವು ಸುಮಾರು ಕಡೆಗೆ ಒತ್ತು ಕೊಟ್ಟು ಹೇಳಿದೀವಿ. ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಒಂದು ಗೋಲ್ ನ ಇಟ್ಕೊಂಡು ಹೂಡಿಕೆ ಮಾಡಿದಾಗ ಅಟ್ಲೀಸ್ಟ್ ಒಂದು ಒಳ್ಳೆಯ ಅಮೌಂಟ್ ನ ಮಾರ್ಕೆಟ್ ನಿಮಗೆ ತಂದುಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಕಂಪೌಂಡಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಒಂದು ಸಮಯದಲ್ಲಿ ಟೈಮ್ ಅನ್ನ ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ, ದುಡ್ಡನ್ನ ಮಾರ್ಕೆಟ್ ನಿಮಗೆ ಕೊಡಬೇಕು ಅಂತ ಅಂದ್ರೆ. ಸೊ ಆಬ್ವಿಯಸ್ಲಿ ಈ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಬುಕ್ ಅಲ್ಲಿ ಮೇನ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಗಳನ್ನ ದಯವಿಟ್ಟು ಅದನ್ನ ನೋಡಿಕೊಂಡು ಡಿಸಿಷನ್ಸ್ ನ ತಗೋಬೇಡಿ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಒಳ್ಳೊಳ್ಳೆ ಬಿಸ್ನೆಸ್ ಗಳಲ್ಲಿ ಹೂಡಿಕೆ ಮಾಡಿ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ನಮಗೆ ಈ ಬುಕ್ ಅಲ್ಲಿ ಕಲಿಸ್ಕೊಡ್ತಾರೆ. ಬೇಸಿಕಲಿ ಆಪರೇಟಿಂಗ್ ರಿಸಲ್ಟ್ಸ್ ಯಾವ ರೀತಿ ಇದೆ ಒಂದು ಕಂಪನಿ, ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಆಪರೇಟಿಂಗ್ ರಿಸಲ್ಟ್ಸ್, ಈ ರೀತಿಯಾದ ವಿಷಯಗಳನ್ನ ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಹೂಡಿಕೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಈ ಬುಕ್ ಅಲ್ಲಿ ತಿಳಿಸ್ಕೊಡ್ತಾರೆ. ಎರಡನೇ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಅಂತ ನೋಡೋದಾದ್ರೆ ಚಾರ್ಲಿ ಮಂಗರ್, ಇವರ ಒಂದು ಬಿಸ್ನೆಸ್ ಪಾರ್ಟ್ನರ್, ಇವರು ಇಬ್ಬರು ಸೇರ್ಕೊಂಡು ಯಾವ ರೀತಿ ಒಂದು ಬಿಸ್ನೆಸ್ ಅನ್ನ ಅನಲೈಸ್ ಮಾಡ್ತಾ ಇದ್ರು ಅಥವಾ ಯಾವ ಒಂದು ವಿಷಯಗಳನ್ನ ಕನ್ಸಿಡರ್ ಮಾಡ್ತಾ ಇದ್ರು ಈ ಒಂದು ಬಿಸ್ನೆಸ್ ನ ವ್ಯಾಲ್ಯೂಯೇಷನ್ ಮಾಡ್ಬೇಕಾರೆ ಅಂತ ಹೇಳ್ಕೊಂಡು ಕಲ್ಸ್ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ 4 ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಇವರು. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಹೂಡಿಕೆನ ನಾವು ಮಾಡ್ತಾ ಇದೀವಿ ಅಂತ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಕಂಪನಿಯ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು, ಆ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಸೊ ಅಂದ್ರೆ ನಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಬಿಸ್ನೆಸ್ಗಳ ಮೇಲೆ ಹೂಡಿಕೆಯನ್ನು ಮಾಡೋದು ಸೂಕ್ತ ಅಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಗ್ರೋತ್ ಪರ್ಸ್ಪೆಕ್ಟಿವ್ ಇರಬೇಕು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪನೀಸ್ಗಳಿಗೆ ಅಂತ ಹೇಳ್ಕೊಂಡು ಸುಮಾರು ವಿಷಯಗಳನ್ನ ನಾವು ಗಮನಿಸಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ಟಿಪ್ಸ್ ಕೊಟ್ಟರು ಅನ್ನೋದ್ರ ಬೇಸಿಸ್ ಅಲ್ಲಿ ನಾವು ಡಿಸಿಷನ್ಸ್ ನ ತಗೊಳ್ಬಾರ್ದು. ಬೇಸಿಕಲಿ ನಾವು ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾ ಇದೀವಿ ಅಂತಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಗ್ರೋತ್ ಇದೆಯಾ ಇಲ್ವಾ ಕಂಪನಿಗೆ ಅಂತ ತಿಳ್ಕೊಂಡು ಹೂಡಿಕೆ ಮಾಡಬೇಕು ಅನ್ನೋ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ ನಮಗೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪರೆಂಟ್ ಆಗಿದೆಯಾ ಅಥವಾ ಹಾನೆಸ್ಟ್ ಆಗಿ ಅವರ ರಿವ್ಯೂಸ್ಗಳು ಅಥವಾ ಓವರಾಲ್ ಅವರ ಮೀಟಿಂಗ್ಸ್ ಗಳನ್ನ ಪ್ರಾಪರ್ ಆಗಿ ಅವರು ಅರೇಂಜ್ ಮಾಡ್ತಿದಾರಾ, ಹಾಗೆ ಓವರಾಲ್ ಒಂದು ಇನ್ಫಾರ್ಮೇಶನ್ ಅನ್ನ ಕ್ಲಿಯರ್ ಆಗಿ ಕೊಡ್ತಾ ಇದಾರಾ ಶೇರ್ ಹೋಲ್ಡರ್ಸ್ ಗಳಿಗೆ. ಬೇಸಿಕಲಿ ಒಂದು ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪರೆಂಟ್ ಆಗಿದೆಯಾ ಇಲ್ವಾ ಅನ್ನೋ ಒಂದು ವಿಷಯವನ್ನ ತಿಳ್ಕೊಂಡು ಹೂಡಿಕೆ ಮಾಡಬೇಕು ಅನ್ನೋದನ್ನು ಕೂಡ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿ ಹೇಳ್ತಾರೆ ಬುಕ್ ಅಲ್ಲಿ. ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ವ್ಯಾಲ್ಯೂಯೇಷನ್ಸ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಚೆನ್ನಾಗಿದೆ ಕಂಪನಿ ಅಂತ ಹೇಳಿರೋ ಮಟ್ಟಿಗೆ ಯಾವುದೇ ಒಂದು ಪ್ರೈಸ್ಗೆ ಕೊಟ್ಬಿಟ್ಟು ಬೈ ಮಾಡೋಕ್ಕಾಗಲ್ಲ. ಅದರ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದಿಲ್ಲ ಅಂತ ಚೆಕ್ ಮಾಡಿಕೊಂಡು ಫೇರ್ ಪ್ರೈಸ್ಗೆ ಸಿಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ ನಾವು ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ಈ ಒಂದು ಸೆಕೆಂಡ್ ಲರ್ನಿಂಗ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಇವರು. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಪಾಯಿಂಟ್ ಏನಪ್ಪಾ ಅಂದ್ರೆ ಲರ್ನಿಂಗ್ ಪಾಯಿಂಟ್ ಈ ಬುಕ್ ಇಂದ ವಾರನ್ ಬಫೆಟ್ ಅವರೇ ಹೇಳ್ತಾರೆ ಗ್ರೋತ್ ಇನ್ವೆಸ್ಟಿಂಗ್ ಹಾಗೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಎರಡೂ ಬೇರೆ ಅಲ್ಲ. ಬೇಸಿಕಲಿ ಎರಡೂ ಬೇರೆ ಅಂತ ಮೇಲಿನ ಮಟ್ಟಿಗೆ ಕಾಣೋದಾದ್ರೂ ಕೂಡ ಅವ್ರದ್ದು ಲಾಂಗ್ ಟರ್ಮ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ, ಲಾಂಗ್ ಟರ್ಮ್ ವ್ಯೂ ಅಲ್ಲಿ ನೋಡೋದಾದ್ರೆ ಎರಡೂ ಸೇಮೆ ಅಂತ ಹೇಳ್ಕೊಂಡು. ಸೊ ಗ್ರೋತ್ ಅಂತ ಅಂದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ ಸುಮಾರು ಜನ, ಬಟ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಅಂದ್ರೆ ಸೇಫೆಸ್ಟ್ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎರಡರಲ್ಲೂ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಗ್ರೋತ್ ಪರ್ಸ್ಪೆಕ್ಟಿವ್ ಅಲ್ಲೂ ನಾವು ಥಿಂಕ್ ಮಾಡಬೇಕಾಗುತ್ತೆ, ಹಾಗೆ ವ್ಯಾಲ್ಯೂ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕಂಪನಿಯಲ್ಲಿ ನಾವು ಹೂಡಿಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಆ ಒಂದು ಕಂಪನಿ ವ್ಯಾಲ್ಯೂಯೇಷನ್ ಪ್ರಾಪರ್ ಆಗಿದೆಯಾ, ಹಾಗೆ ಓವರಾಲ್ ಆ ಒಂದು ನಾವು ಕೊಡ್ತಕ್ಕಂತಹ ಬೆಲೆ ಮೌಲ್ಯ ಎರಡಕ್ಕೂ ಒಂದು ಮ್ಯಾಚ್ ಆಗ್ತಾ ಇದೆಯಾ, ನಾವು ಕೊಡ್ತಕ್ಕಂತಹ ಫೇರ್ ಪ್ರೈಸ್ ಆಗಿದೆಯಾ, ನಾವು ಕೊಡ್ತಕ್ಕಂತಹ ಪ್ರೈಸ್ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಆವಾಗ ಒಂದು ಒಳ್ಳೆಯ ರಿಟರ್ನ್ ಅನ್ನ ಸ್ಟಾಕ್ ಅಥವಾ ಬಿಸ್ನೆಸ್ ನಿಮಗೆ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ಕೊಂಡು ಈಗ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿ ತಿಳಿಸ್ಕೊಡ್ತಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅರ್ನಿಂಗ್ಸ್ ಅಂಡ್ ಪ್ರಾಫಿಟ್ ಗ್ರೋತ್ ಏನಿದೆಯೋ ಕಂಪನಿದು ಅದು ಕಡಿಮೆ ಇದೆ ಅಂತ ಅಂದ್ರೆ ಇವೊಂದು ವ್ಯಾಲ್ಯೂಯೇಷನ್ ಚೆನ್ನಾಗಿದ್ರು ಕೂಡ ಕಂಪನಿನ ಅವಾಯ್ಡ್ ಮಾಡಬಹುದು ಅಥವಾ ಅವಾಯ್ಡ್ ಮಾಡ್ತೀವಿ ನಾವು ಅನ್ನೋ ಒಂದು ವಿಷಯವನ್ನು ಕೂಡ ಈ ಬುಕ್ ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ.
ಇನ್ನು 4ನೇ ಪಾಯಿಂಟ್ ಅಂತ ನೋಡೋದಾದ್ರೆ ಬೇಸಿಕಲಿ ವಾರನ್ ಬಫೆಟ್ ಅವರು ಯಾವ ರೀತಿ ಒಬ್ಬ ಇಂಡಿವಿಜುವಲ್ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಿಮಗೆ ಜಾಸ್ತಿ ಅನಲೈಸ್ ಮಾಡ್ಲಿಕ್ಕೆ ಬರಲ್ಲ ಕಂಪನೀಸ್ಗಳನ್ನ ಅಥವಾ ಓವರಾಲ್ ವ್ಯಾಲ್ಯೂಯೇಷನ್ನ ಮಾಡಕ್ಕೆ ಬರಲ್ಲ ಅಂತಂದರೆ ಜಾಸ್ತಿ ಒಂದು ಕನ್ಫ್ಯೂಸ್ ಆಗ್ತಕ್ಕಂತಹ ಅವಶ್ಯಕತೆ ಏನಿಲ್ಲ. ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸಲ್ಲಿ ಅಂದರೆ ನಮಗೆ ಗೊತ್ತಿರತಕ್ಕಂತಹ ವಿಷಯಗಳು ಏನಿದೆಯೋ, ನಮಗೆ ಗೊತ್ತಿರತಕ್ಕಂತಹ ಬಿಸ್ನೆಸ್ಗಳಲ್ಲಿ ಹೂಡಿಕೆ ಮಾಡಬಹುದು ನೀವು ಅನ್ನೋ ಒಂದು ಪಾಯಿಂಟನ್ನು ಕೂಡ ವಾರನ್ ಬಫೆಟ್ ಅವರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಯಾವ ಕಂಪನೀಸ್ಗಳು ನಮಗೆ ಅರ್ಥ ಆಗುತ್ತೋ ಹಾಗೆ ಆ ಕಂಪನೀಸ್ಗಳಿಗೆ ಒಂದು ಗ್ರೋತ್ ಪರ್ಸ್ಪೆಕ್ಟಿವ್ ಬರ್ತಕ್ಕಂಥ ದಿನಗಳಲ್ಲಿ ಆ ಪ್ರಾಡಕ್ಟ್ಸ್ಗಳ ಒಂದು ಬೇಡಿಕೆ ಜಾಸ್ತಿ ಆಗಿ ಹೋಗ್ತಾ ಇದೆ, 5, 10, 15 ವರ್ಷದ ಒಳಗೂ ಆ ಒಂದು ಗ್ರೋತ್ ಇರುತ್ತೆ ಆ ಕಂಪನಿಲಿ ಅಂತ ನಿಮ್ಗೆ ಅನ್ಸಿದ್ದೆ ಆದರೆ ಆ ಕಂಪನೀಸ್ಗಳನ್ನ ನೀವು ಕನ್ಸಿಡರ್ ಮಾಡಿ ಹೂಡಿಕೆ ಮಾಡ್ಬೋದು. ನಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಂಪನೀಸ್ಗಳಾಗಿರುತ್ತೆ. ಹಾಗೆ ಮೇನ್ ಆಗಿ ಒಂದು ಫೇರ್ ಪ್ರೈಸ್ ಅಲ್ಲಿ ಇದೆಯಾ ಇಲ್ವಾ, ತುಂಬಾ ಹೈಯೆಸ್ಟ್ ಪ್ರೈಸ್ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಸ್ಟಾಕ್ ಅನ್ನ, ಫೇರ್ ಪ್ರೈಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಕೊಂಡು ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ವಾರನ್ ಬಫೆಟ್ ಅವರು ಕಲಿಸ್ಕೊಡ್ತಾರೆ. ಇನ್ನು 5ನೇ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟಾಕ್ ಪ್ರೈಸ್ಗೂ ಹಾಗೂ ಓವರ್ ಆಲ್ ಕ್ವಾಲಿಟಿ ಆಫ್ ಬಿಸ್ನೆಸ್ಗೂ ಎರಡರಲ್ಲೂ ಯಾವ್ದನ್ನ ನೀವು ಪ್ರೆಫರ್ ಮಾಡ್ತೀರಾ ಸರ್ ಅಂತ ಕೇಳಿದಾಗ ವಾರನ್ ಬಫೆಟ್ ಅವರು ಹೇಳೋದು ಕ್ವಾಲಿಟಿ ಆಫ್ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರೈಸ್ಗಿನ್ನ ಅಂತ ಹೇಳ್ಕೊಂಡು. ಇದಕ್ಕೆ ಅನ್ಸುತ್ತೆ ಬಹುಶಃ ಅವ್ರ ಹತ್ರ ಒಂದ್ ಕಡೆ ಹೇಳಿರೋದು ಇಟ್ಸ್ ಫಾರ್ ಬೆಟರ್ ಟು ಬೈ ಅ ವಂಡರ್ಫುಲ್ ಕಂಪನಿ ಅಟ್ ದ ಫೇರ್ ಪ್ರೈಸ್ ದ್ಯಾನ್ ಬೈಯಿಂಗ್ ಅ ಫೇರ್ ಕಂಪನಿ ಅಟ್ ದ ವಂಡರ್ಫುಲ್ ಪ್ರೈಸ್ ಅಂತ ಹೇಳ್ಕೊಂಡು. ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸುಮಾರು ಜನ ಏನ್ ಅನ್ಕೊಳ್ತಾರೆ, ಅವ್ರ ಹತ್ರ ಇರೋ ಅಮೌಂಟ್ ನ ಕನ್ಸಿಡರ್ ಮಾಡ್ಕೊಂಡು ಅವರು 10 ರೂಪಾಯಿ 5 ರೂಪಾಯಿ ಇರತಕ್ಕಂಥ ಸ್ಟಾಕ್ಸ್ಗಳು ಬಿಸ್ನೆಸ್ ನ ಅನಲೈಸ್ ಮಾಡ್ದೇನೆ, ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋದೇನೆ 5 ರೂಪಾಯಿ 10 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. 5 ವರ್ಷ 10 ವರ್ಷ ಆದ್ರೂ ಆ ಒಂದು ಸ್ಟಾಕ್ಸ್ ಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳು ಕಂಡು ಬಂದಿರಲ್ಲ. ಸೊ ಹಾಗಾಗೇನೆ ಹೇಳೋದವರು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇದೀವಿ ಅಂತ ಅಂದ್ರೆ ಓವರ್ ಆಲ್ ಆ ಕಂಪನಿಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಗೆ ಆ ಕಂಪನಿಯ ಒಂದು ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಇನ್ ಟರ್ಮ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ರೇಷಿಯೋಸ್ಗಳಿರ್ಬೋದು, ಡಿಫ್ರೆಂಟ್ ವೇರಿಯೇಷನ್ಸ್ಗಳಲ್ಲಿ ಒಂದು ವ್ಯಾಲ್ಯೂಯೇಷನ್ ನೋಡಿಕೊಂಡು ಕಾಂಪಿಟೆನ್ಸ್ ಇದೆಯಲ್ಲ ಕಂಪನಿಗೆ ಬೇರೆ ಕಂಪನೀಸ್ಗಳ ಜೋಡಿ ಕಂಪೇರ್ ಮಾಡಿ ನೋಡಿದಾಗ ಈ ರೀತಿ ಹಲವಾರು ವಿಷಯಗಳನ್ನ ನೋಡಿಕೊಂಡು ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಅನ್ನೋ ಒಂದು ಕೀ ಪಾಯಿಂಟ್ ಅನ್ನ ನಮಗೆ ಇಲ್ಲಿ ವಾರನ್ ಬಫೆಟ್ ಅವರು ಕಲಿಸ್ಕೊಟ್ಟಿರ್ತಾರೆ. ಹಾಗೆ ಇನ್ನೊಂದು ಕಡೆಗೆ ಗಮನಿಸೋದಾದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಂಪನಿಯ ಬಿಸ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಪೊಟೆನ್ಷಿಯಲ್ ಗ್ರೋತ್ ಇದೆ ಆ ಕಂಪನಿಗೆ ಅಂತ ಅಂದಾಗ ಅದು ಫೇರ್ ಪ್ರೈಸ್ ಅಲ್ಲಿ ನಮಗೆ ಸಿಗುತ್ತೆ ಅಂತ ನಮ್ಗೆ ಅನಿಸಿದಾಗ ಬೈ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ಕೂಡ ಈ ಬುಕ್ ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ವೆಲ್, ಇದು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿತ್ತು ನಾವು ಕಲ್ತಿರ್ತಕ್ಕಂಥದ್ದು. ಹಾಗೆ ಇದು ಸುಮಾರು ಇನ್ವೆಸ್ಟರ್ಸ್ಗಳಿಗೆ ಅಪ್ಲೈ ಆಗ್ತಕ್ಕಂತಹ ಒಂದು ಪಾಯಿಂಟ್ಸ್ಗಳಾಗಿದೆ. ವಾರನ್ ಬಫೆಟ್ ಅವರೇ ಅವರ ಲೆಟರ್ಸ್ಗಳಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ತುಂಬಾ ಒಂದು ವ್ಯಾಲಿಡ್ ಪಾಯಿಂಟ್ಸ್ಗಳನ್ನ ಈ ಒಂದು ಬುಕ್ ನಮಗೆ ಕಲಿಸ್ಕೊಡುತ್ತೆ ಈ ಒಂದು ಇನ್ವೆಸ್ಟಿಂಗ್ ಅಂತ ನೋಡೋದಾದ್ರೆ. ನೀವು ಯಾವ ವಿಷಯವನ್ನ ಇವತ್ತಿನ ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋಸ್ನ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಒಂದು ಬೆನಿಫಿಟ್ ಸಿಗುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.